ಇಸ್ಲಾಂ ಧರ್ಮದಲ್ಲಿ ಮದುವೆಯ ನಿಯಮಗಳು. ಇಸ್ಲಾಂನಲ್ಲಿ ಮದುವೆಗೆ ಕೆಲವು ನಿಯಮಗಳು ಇವೆ. ಮೊದಲನೆಯದಾಗಿ, ವರ ಮತ್ತು ವಧು ಇಬ್ಬರ ಸಹಮತಿ ಅಗತ್ಯ. ಬಲವಂತದ ಮದುವೆಗೆ ಇಸ್ಲಾಂನಲ್ಲಿ ಅವಕಾಶವಿಲ್ಲ. ಎರಡನೆಯದಾಗಿ, ಮಹರ್ ಎಂಬುದು ವರನು ವಧುವಿಗೆ ನೀಡಬೇಕಾದ ಹಕ್ಕು. ಕುರ್ಆನ್ನಲ್ಲಿ ಮಹರ್ ಬಗ್ಗೆ ಸ್ಪಷ್ಟವಾಗಿ ಹೇಳಲಾಗಿದೆ. ಮೂರನೆಯದಾಗಿ, ನಿಕಾ ಸಂದರ್ಭದಲ್ಲಿ ಕನಿಷ್ಠ 2 ಸಾಕ್ಷಿಗಳು ಇರಬೇಕು. ವಧುವಿನ ಪಾಲಕರ ಅನುಮತಿ ಕೂಡ ಮುಖ್ಯವಾಗಿದೆ. ಕೆಲವು ಸಂಬಂಧಗಳಲ್ಲಿ ಮದುವೆ ನಿಷಿದ್ಧವಾಗಿದೆ, ಉದಾಹರಣೆಗೆ ತಾಯಿ, ಸಹೋದರಿ, ಮಗಳು ಮುಂತಾದವರು. ಈ ನಿಯಮಗಳು ಸಮಾಜದ ನೈತಿಕತೆ ಮತ್ತು ಕುಟುಂಬದ ಶ್ರೇಯಸ್ಸನ್ನು ಕಾಪಾಡಲು ಸಹಾಯ ಮಾಡುತ್ತವೆ. ಇಸ್ಲಾಂ ಬಹುಪತ್ನಿತ್ವವನ್ನು ಅನುಮತಿಸಿದರೂ ಅದಕ್ಕೆ ಕಠಿಣ ನಿಯಮಗಳನ್ನು ವಿಧಿಸಿದೆ. ಒಬ್ಬ ಪುರುಷನು 4 ಮಹಿಳೆಯರನ್ನು ಮದುವೆಯಾಗಬಹುದು, ಆದರೆ ಎಲ್ಲರಿಗೂ ಸಮಾನ ನ್ಯಾಯ ಮಾಡಬೇಕು. ಕೊನೆಯದಾಗಿ, ಮದುವೆಯ ನಂತರ ಗಂಡು ಮತ್ತು ಹೆಂಡತಿ ಇಬ್ಬರೂ ತಮ್ಮ ಹೊಣೆಗಾರಿಕೆಗಳನ್ನು ನಿಭಾಯಿಸಬೇಕು. ಗಂಡು ಕುಟುಂಬದ ರಕ್ಷಣೆಯ ಜವಾಬ್ದಾರಿ ಹೊಂದಿರುತ್ತಾನೆ ಮತ್ತು ಹೆಂಡತಿಗೆ ಗೌರವ ಹಾಗೂ ಪ್ರೀತಿ ನೀಡಬೇಕು. ಹೆಂಡತಿಯು ಕುಟುಂಬದ ನಿರ್ವಹಣೆಯಲ್ಲಿ ತನ್ನ ಪಾತ್ರವನ್ನು ನಿಭಾಯಿಸಬೇಕು.